ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತುಂಬ ಈಸಿ ಕಾಂಟೆಂಟ್ ತೊಗೊಬಂದಿದ್ದೆ ನಿಮ್ಮ ಶಾರ್ಟ್ ವೀಡಿಯೋಗೆ. ನೀವು ಈಸಿಲಿ ಕ್ರಿಯೇಟ್ ಮಾಡಿಬಿಟ್ಟು ನೀವು ಡೈಲಿ 3-4 ಶಾರ್ಟ್ನ ಹಾಕ್ಬೋದು. ತುಂಬ ಸಿಂಪಲ್ ಪ್ರೊಸೆಸ್, ನಾನು ಹೇಳ್ಕೊಡ್ತೀನಿ ಯಾವ ಥರ ಮಾಡೋದಂತ. ಸೊ ನೀವು ಶಾರ್ಟ್ಸ್ ಹಾಕ್ತಾ ನಿಮ್ದೇನಾದರೂ ವೀಡಿಯೋಸು ಜಾಸ್ತಿ ವ್ಯೂಸ್ ಹೋಗ್ತಾ ಇದ್ದರೆ ನೀವು ಅದೇ ಶಾರ್ಟ್ಸ್ ವೀಡಿಯೋಗಳನ್ನ ಲಾಂಗ್ ಫಾರ್ಮಿಂಗ್ ವೀಡಿಯೋದಲ್ಲಿ ಮಾಡಿ ಹಾಕ್ಬೋದು ಈಸಿಲಿ. ಓಕೆನಾ ಗೈಸ್? ಸೊ ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಯಾವ ಥರ ಶಾರ್ಟ್ ವೀಡಿಯೋ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಒಂದು ಕಾಂಟೆಂಟ್ ಐಡಿಯಾನ ನಾನು ನಿಮಗೆ ತೊಗೊಬಂದಿದ್ದೀನಿ. ಸೊ ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಯೂಟ್ಯೂಬ್. ನಾನು ನಿಮಗೆ ತೋರಿಸ್ತೀನಿ ನಾವು ಯಾವ ಥರ ವೀಡಿಯೋ ಬಂದುಬಿಟ್ಟು ಮಾಡ್ತಾಯಿದ್ದೀವಿ ಅಂತ. ಸಿಂಪಲ್, ನಿಮ್ಗೆ 5 ನಿಮಿಷನೂ ಹಿಡಿಯೋಲ್ಲ ಈ ವಿಡಿಯೋ ಮಾಡೋಕ್ಕೆ. 2 ಮಿನಿಟ್ಸಲ್ಲಿ ನೀವು ವೀಡಿಯೋನ ಮಾಡಿಬಿಡ್ಬೋದು. ಇಲ್ಲಿ ನಾನು ಸರ್ಚ್ ಮಾಡ್ಕೊತೀನಿ ಕ್ಯೂಟ್ ಕ್ಯಾಟ್ ಅಂತ. ಓಕೆನಾ? ಇಲ್ಲಿ ಈ ಥರ ಸರ್ಚ್ ಮಾಡಿದರೆ ವೀಡಿಯೋಸ್ ಬರುತ್ತೆ ಕ್ಯಾಟ್ಸ್ದು. ನೋಡಿ ಈ ಥರ ಟೈಪಲ್ಲಿ ಇದೆ ಕ್ಯಾಟ್ಸ್ದು ವೀಡಿಯೋ. ಸೊ ಇನ್ನೊಂದು ಟೈಪ್ ವೀಡಿಯೋ ನಾನು ತೋರಿಸ್ತೀನಿ. ನೋಡಿ ಇಲ್ಲಿ ಈ ಕಡೆ ಇದೆಯಲ್ಲ, ಈ ಥರ ವೀಡಿಯೋ, ಈ ಥರ ಟೈಪಲ್ಲಿ ವೀಡಿಯೋ ನಾನು ನಿಮಗೆ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ತುಂಬ ಈಸಿ, 2 ಮಿನಿಟಲ್ಲಿ ನೀವು ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡ್ಬೋದು. ನೀವು ದಿನಕ್ಕೆ 4-5 ವೀಡಿಯೋನ ಪೋಸ್ಟ್ ಮಾಡ್ಬೋದು ನಿಮ್ಮದು ಶಾರ್ಟ್ ವೀಡಿಯೋಗೆ. ಓಕೆನಾ? ಸೊ ಇದರಲ್ಲಿ ಏನಾದರೂ ಗ್ರೋತ್ ಆದರೆ ನೀವು ಬಂದುಬಿಟ್ಟು ಲಾಂಗ್ ವೀಡಿಯೋ ಫಾರ್ಮಲ್ಲಿ ಇದನ್ನು ಶಾರ್ಟ್ಸ್ನ 5-6 ಶಾರ್ಟ್ಸ್ನ ಜೋಡಿಸ್ಬಿಟ್ಟು ಲಾಂಗ್ ವೀಡಿಯೋ ಫಾರ್ಮಲ್ಲೂ ನೀವು ಹಾಕ್ಬೋದು. ಚೆನ್ನಾಗಿ ವ್ಯೂಸ್ ಹೋಗುತ್ತೆ. ನೋಡಿ ಇಲ್ಲಿ ಈ ಥರ ವೀಡಿಯೋ ಗೈಸ್, ಇದರಲ್ಲಿ ನೋಡಿ ಮಿಲಿಯನ್ಸಲ್ಲಿ ವ್ಯೂಸ್ ಹೋಗಿದೆ. ಓಕೆನಾ? ಇದು ಯಾವ ಥರ ಕ್ರಿಯೇಟ್ ಮಾಡೋದಂತ ನೋಡೋಣ. ಸೊ ಸಿಂಪಲಿ ಇಮೇಜ್ ಸರ್ಚ್ ಮ್ಯಾನ್ ಎಲ್ಲರ ಹತ್ರ ಇರುತ್ತೆ. ಸೊ ನಿಮ್ಮ ಹತ್ರ ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಇಮೇಜ್ ಸರ್ಚ್ ಮ್ಯಾನ್ ಅಂತ ಸರ್ಚ್ ಮಾಡಿ ಆ್ಯಪ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಕ್ಯೂಟ್ ಕ್ಯಾಟ್ ಅಂತ ನಾನು ಸೆಲೆಕ್ಟ್ ಮಾಡಿ ಸಾರಿ ಕಟ್ ಕ್ಯಾಟ್ ಆಯ್ತಿದ್ದು. ಕ್ಯೂಟ್ ಕ್ಯಾಟ್ ಅಂತ ಬಂದುಬಿಟ್ಟು ಟೈಪ್ ಮಾಡಿ. ಓಕೆನಾ? ಕ್ಯೂಟ್ ಕ್ಯಾಟ್. ಇಲ್ಲಿ ನಿಮಗೆ ಕ್ಯಾಟ್ಸ್ಗಳದ್ದು ಪಿಕ್ಚರ್ಸ್ ಬರುತ್ತೆ. ನೋಡಿ ಈ ಟೈಪಲ್ಲಿ ನಾನು ಯಾವ ಟೈಪಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀನಿ ಆ ಟೈಪಲ್ಲಿ ಸೆಲೆಕ್ಟ್ ಮಾಡಿ ಅದರ ರಿಲೇಟೆಡ್ ಕ್ಯಾಟ್ಸ್ ಪಿಕ್ ಬಂದುಬಿಟ್ಟು ನಿಮಗೆ ಶೋ ಆಗುತ್ತೆ. ನೋಡಿ ಈ ಥರ. ಓಕೆನಾ? ಇಲ್ಲಿ ಇದ್ರ ಮೇಲೆ ಟ್ಯಾಪ್ ಮಾಡಿ. ಓಕೆನಾ? ಸೊ ನೋಡಿ ಈ ಥರ ಇದರ ರಿಲೇಟೆಡ್ ಎಷ್ಟು ಬಂದುಬಿಟ್ಟು ನಿಮಗೆ ಕ್ಯಾಟ್ಸ್ ಪಿಕ್ಚರ್ಸ್ ಇದೆ. ತುಂಬ ಪಿಕ್ಚರ್ಸ್ ಸಿಗುತ್ತೆ. ನೀವು ತುಂಬ ವೀಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು ಗೈಸ್. ಒಂದಿನಕ್ಕೆ 3-4 ವೀಡಿಯೋ ನೀವು ಈಸಿಲಿ ಕ್ರಿಯೇಟ್ ಮಾಡ್ಬೋದು ಅರ್ಧ ಗಂಟೆಯಲ್ಲಿ. ಓಕೆನಾ? ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾವು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೋತಾ ಇದ್ದೀವಿ. ಇನ್ನು ಚೆನ್ನಾಗಿರೋ ಕ್ಯಾಟ್ಸ್ದು ನಿಮಗೆ ಇಷ್ಟ ಆಗಿದ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ವೀಡಿಯೋಸ್ ಎಲ್ಲ. ಸೊ ನೀವು ಏನು ಮಾಡಿ ಅಂದರೆ ನಿಮ್ಮ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ನೀವು ನೀವು ಮಕ್ಕಳಿಗೂ ತೋರಿಸ್ಬೇಕು, ದೊಡ್ಡವ್ರಿಗೂ ತೋರಿಸ್ಬೇಕು ವೀಡಿಯೋ ಆಪ್ಷನ್ನು ಒಂದು ಸೆಟ್ಟಿಂಗಲ್ಲಿರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ವೀಡಿಯೋ ಮಕ್ಕಳಿಗೂ ಹೋಗುತ್ತೆ ಪ್ಲಸ್ ದೊಡ್ಡವ್ರಿಗೂ ಶೋ ಆಗುತ್ತೆ. ಸೊ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಅವ್ರು ಅದಕ್ಕೆ ಈ ಥರ ವೀಡಿಯೋಸ್ ಎಲ್ಲ ನೋಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಓಕೆನಾ? ದೊಡ್ಡವ್ರಿಗೂ ಕೆಲವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ವೀಡಿಯೋಸು, ಯಾರೆಲ್ಲ ಕ್ಯಾಟ್ಸ್ ಲವರ್ ಇರ್ತಾರೆ ಅವ್ರಿಗೆಲ್ಲ. ಸೊ ನೀವು ಈ ಥರ ಬಂದುಬಿಟ್ಟು ಕ್ಯಾಟ್ಸ್ದು ವೀಡಿಯೋ ಮಾಡಿ ಹಾಕ್ಬೋದು. ಓಕೆನಾ? ಈಸಿಲಿ. ಸೊ ಈಗ ನಾವು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀವಿ. ಒಂದು 6-7 ಫೋಟೋ ಬಂದುಬಿಟ್ಟು ಡೌನ್ಲೋಡ್ ಮಾಡಿದ್ದೀವಿ. ನೋಡಿ ಈ ಥರ ಡಾರ್ಕ್ಸ್ದು ಒಂದು ಶಾರ್ಟ್ಸ್ ಮಾಡಿ, ಕ್ಯೂಟ್ ಕ್ಯಾಟ್ದು ಒಂದು ಶಾರ್ಟ್ಸ್ ಮಾಡಿ, ಆ್ಯಟಿಟ್ಯೂಡ್ ಕ್ಯಾಟ್ಸ್ದು ಒಂದು ಶಾರ್ಟ್ಸ್ ಮಾಡಿ, ಆ ಥರ ಟೈಪಲ್ಲಿ ಮಾಡಿ. ಓಕೆನಾ? ಸೊ ಸಿಂಪಲಿ ನಾವು ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಬಂದುಬಿಟ್ಟು ನಾವು ಶಾರ್ಟಾಗಿ ಕ್ರಿಯೇಟ್ ಮಾಡ್ತಿದ್ದೀವಿ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು 9:16 ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ನಾವು ಶಾರ್ಟ್ನ ಕ್ರಿಯೇಟ್ ಮಾಡ್ತಿದ್ದೀವಿ, ಹಂಗಾಗಿ ನೀವು ಲಾಂಗ್ ವೀಡಿಯೋ ಮಾಡೋದಾದರೆ 16:9ನ ಸೆಲೆಕ್ಟ್ ಮಾಡ್ಕೋಬೋದು ರೇಷಿಯೋನ. ಓಕೆನಾ? ನಾವೀಗ 9:16ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಓಕೆ, ಸಿಂಪಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ನಾವು ಏನು ಇಮೇಜ್ ಡೌನ್ಲೋಡ್ ಮಾಡಿದ್ದೀವಿ ಆ ಇಮೇಜ್ ಎಲ್ಲ ಇಲ್ಲಿ ಆ್ಯಡ್ ಮಾಡ್ತಾ ಹೋಗೋಣ ಒಂದೊಂದಾಗಿ. ಓಕೆನಾ? ಸೊ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೇಗ. ಸೊ ನಿಮ್ಮ ಟೈಮ್ ಸ್ವಲ್ಪ ಉಳಿಲಿ ಅಂತ. ಓಕೆನಾ? ಸೊ ನಾನು ಬೇಗ ತೋರಿಸ್ತಿದ್ದೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ. ಇದು ಈಸಿಯಾಗಿದೆ, ನೀವು ಅರ್ಥ ಮಾಡ್ಕೋಬೋದು ಈಸಿಲಿ. ಓಕೆನಾ? ನಾನೆಲ್ಲನೂ ಆ್ಯಡ್ ಮಾಡಿದ್ದೀನಿ. ಈಗ ನೋಡಿ ಕ್ಯಾಟ್ಸು. ಈಗ ಏನು ಮಾಡಬೇಕು, ನಾವು ಸ್ವಲ್ಪ ಪೆನ್ ಆ್ಯಂಡ್ ಝೂಮ್ ಮಾಡಬೇಕು ಇದನ್ನು ಎಲ್ಲ ಫೋಟೋಸ್ನ. ಓಕೆನಾ? ಪೆನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ, ಸೊ ಈಕ್ವಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಝೂಮ್ ಮಾಡ್ಕೊಳ್ಳಿ ಎಲ್ಲ ಫೋಟೋಸ್ನ. ಓಕೆನಾ? ಒಂದೊಂದಾಗಿ ಕ್ಲಿಯರಾಗಿ ನಾವು ಝೂಮ್ ಮಾಡ್ಕೊಳ್ಳೋಣ. ಓಕೆನಾ? ಒಂದೊಂದು ಫೋಟೋನು ಝೂಮ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಸೊ ಗೈಸ್, ನೀವು ಕ್ಯಾಟ್ಸ್ದೇ ಅಂತ ಇಲ್ಲ, ನೀವು ಡಾಗು ಯಾವ ಅನಿಮಲ್ ಬೇಕಿದ್ರೂ ತೊಗೋಬೋದು. ನೀವು ಒಂದು ಅನಿಮಲ್ ಶಾರ್ಟ್ ವೀಡಿಯೋಸ್ ಅಂತ ಏನಾದರೂ ಒಂದು ನೇಮ್ ಇಟ್ಬಿಟ್ಟು ನೀವು ಬರೀ ಅನಿಮಲ್ಸ್ನೇ ನೀವು ಈ ಥರ ಸರ್ಚ್ ಮಾಡಿಬಿಟ್ಟು ಈ ಥರ ವೀಡಿಯೋ ಮಾಡಿಬಿಟ್ಟು ಹಾಕ್ಬೋದು. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಬರೀ ಕ್ಯಾಟ್ದೇ ಹಾಕಬೇಡಿ, ಬೇರೆ ಆ್ಯನಿಮಲ್ಸ್ದು ಹಾಕಿ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಓಕೆನಾ? ಈಗ 1 ಡೇ ಕ್ಯಾಟ್ಸ್ದು ಹಾಕಿದ್ರೆ ನೆಕ್ಸ್ಟು ಡಾಗ್ಸ್ದು ಹಾಕಿ, ಇಲ್ಲ ಬೇರೆ ಯಾವುದಾದ್ರೂ ಅನಿಮಲ್ ಲಯನು, ಟೈಗರು ಆ ಥರ ನೀವು ಇಮೇಜ್ ಸರ್ಚ್ ಮನೇಲಿ ಬಂದುಬಿಟ್ಟು
ಸಿಂಪಲಿ ಆ ಆ್ಯನಿಮಲ್ ನೇಮ್ ಹಾಕಿದ್ರೆ ಆ ಆ್ಯನಿಮಲ್ದು ಫುಲ್ಲು ಫೋಟೋಸ್ ಬರುತ್ತೆ. ನೀವು ಡೈಲಿ ಒಂದೊಂದು ಆ್ಯನಿಮಲ್ನ ಹಾಕ್ಬೋದು. ಓಕೆನಾ ಗೈಸ್, ನಾನು ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀನಿ ಯಾವ ಥರ ನೀವು ಮಾಡಬೇಕಂತ. ಸೊ ಈಸಿಲಿ ನೀವು ಮಾಡ್ಬೋದು. ಓಕೆನಾ, ಸೊ ನಾವು ಝೂಮ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ಆಗಿದೆ. ಮ್ಯೂಸಿಕ್ ಬಂದುಬಿಟ್ಟು ನೀವು ಈ ಶಾರ್ಟ್ಸಲ್ಲೂ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಬೋದು. ನೀವು ಓನಾಗಿ ಬೇಕಿದ್ದರೂ ನಿಮ್ಗೆ ಯಾವ ಮ್ಯೂಸಿಕ್ ಇಷ್ಟ ಆಗಿರುತ್ತೆ ಆ ಮ್ಯೂಸಿಕ್ನ ಹಾಕ್ಬೋದು. ನಾನು ಲಾಸ್ಟಲ್ಲಿ ವಿಡಿಯೋದು ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ಶಾರ್ಟ್ಸಲ್ಲಿ ನೀವು ಬಂದುಬಿಟ್ಟು ಹೋಗ್ಬಿಟ್ಟು ಹೆಂಗೆ ಮ್ಯೂಸಿಕ್ನ ಆ್ಯಡ್ ಮಾಡೋದು ಇಲ್ಲ ಸಾಂಗ್ನ ಆ್ಯಡ್ ಮಾಡೋದಂತ. ಓಕೆನಾ, ವಿಡಿಯೋದಲ್ಲಿ ಲಾಸ್ಟ್ವರೆಗೂ ಇರಲಿ. ಓಕೆ ಗೈಸ್, ಈಗ ನಾವು ಈಕ್ವಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲೀನಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲೊಂದು ಫೋಟೋ ಇದೆ, ಇದನ್ನು ಸ್ವಲ್ಪ ನಾನು ಈಕ್ವಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಝೂಮ್ ಮಾಡ್ಕೋತೀನಿ. ಈ ಥರ ಝೂಮ್ ಮಾಡ್ಕೊಳ್ಳಿ. ಈಕ್ವಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ, ಎರಡು ಕಡೆಯಿಂದನೂ ನಮ್ಮದು ಝೂಮ್ ಆಗುತ್ತೆ. ಇಲ್ಲಾಂದರೆ ಅದು ಈ ಲೈನ್ ಲಾಸ್ಟ್ ಹೋಗ್ತಾ ಅದು ಝೂಮ್ ಔಟ್ ಆಗಿಬಿಡುತ್ತೆ, ಮತ್ತೆ ಚಿಕ್ಕದಾಗ್ಬಿಡುತ್ತೆ. ಹಾಗಾಗಿ ನಾವು ಈಕ್ವಲ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಫೈನಲಿ ನಮ್ಮದು ಝೂಮ್ದು ಕೆಲಸ ಆಗಿದೆ ಇಲ್ಲಿ. ಓಕೆ, ಈಗ ನಾವೇನು ಮಾಡಬೇಕು, ಆ್ಯನಿಮೇಷನ್ನ ಆ್ಯಡ್ ಮಾಡಬೇಕು. ಆ್ಯನಿಮೇಷನ್ ಆ್ಯಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಗೈಸ್. ಆ್ಯನಿಮೇಷನ್ ಆ್ಯಡ್ ಮಾಡಿದರೆ ನಿಮ್ಮ ವಿಡಿಯೋದು ಲುಕ್ ಏನೋ ಒಂಥರ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಪ್ಲೇನಾಗಿ ಕಾಣುತ್ತೆ. ಸೊ ನಾನಿಲ್ಲಿ ಕಲರ್ಫುಲ್ ಅಂತ ಒಂದು ಇದೆಯಲ್ಲ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ನಿಮಗೆ ಕೈನ್ ಮಾಸ್ಟರಲ್ಲಿ ಸಿಗುತ್ತೆ ಇದು ಆ್ಯನಿಮೇಷನು. ಜಸ್ಟ್ ಈ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಬೋದು ಕಲರ್ಫುಲ್ದು. ಇಲ್ಲ ನಿಮಗೆ ಬೇರೆದು ಯಾವ್ದು ಆ್ಯನಿಮೇಷನ್ಸ್ ಇಷ್ಟ ಆಗುತ್ತೋ ಅದನ್ನು ನೀವು ಆ್ಯಡ್ ಮಾಡ್ಕೊಬೋದು. ನಾನು ಸಿಂಪಲಿ ಇಲ್ಲಿ ಕಲರ್ಫುಲ್ ಅಂತ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಅದೇ ಒಂದು 7-8 ಆ್ಯನಿಮೇಷನ್ಸ್ ಏನೋ ಇದೆ ಕಲರ್ಫುಲ್ದೇ. ಅದು ಒಂದೊಂದಾಗಿ ನಾನು ಯೂಸ್ ಮಾಡ್ಕೋತೀನಿ ಎಲ್ಲ ಫೋಟೋಸಲ್ಲೂ. ಓಕೆನಾ, ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ. ನಾನು ಬಂದುಬಿಟ್ಟು ಈ ಫೋಟೋಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತೀನಿ, ನೀವು ಅಲ್ಲಿ ಹೋಗಿ ತೊಗೋಬೋದು. ಓಕೆನಾ, ಇವತ್ತೀಗ ವೀಡಿಯೋ ಪೋಸ್ಟ್ ಮಾಡಿದ್ದು ನಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಈ ಫೋಟೋಸ್ ಎಲ್ಲ ಸಿಗುತ್ತೆ. ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ನಿಮಗೇನಾದರೂ ಬೇಕಿದ್ದರೆ ನನಗೆ ಟೆಲಿಗ್ರಾಮ್ ಚಾನಲಲ್ಲಿ ಕಾಮೆಂಟ್ಸಲ್ಲಿ ಕೇಳಿ, ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಕೊಡ್ತೀನಿ. ಓಕೆನಾ, ಅದಾದಮೇಲೆ ಗೈಸ್ ಇದನ್ನು ಸ್ವಲ್ಪ ಫೋಟೋಸ್ನ ಚೂರು ತುಂಬ ಲಾಂಗ್ ಇದೆ, ಡ್ಯೂರೇಷನ್ನ ಕಮ್ಮಿ ಮಾಡ್ಕೊಳ್ಳೋಣ. ಓಕೆನಾ, ಓಕೆ, ಈ ಥರ ಡ್ಯೂರೇಷನ್ನ ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ, ಇಲ್ಲಾಂದರೆ ತುಂಬ ಲಾಂಗ್ ಆಗಿಬಿಡ್ತು. ಒಂದೊಂದು ಫೋಟೋ 1 ಸೆಕೆಂಡ್ 2 ಸೆಕೆಂಡ್ ಆ ಥರ ಜಾಸ್ತಿ ಆಗಿಬಿಡ್ತು. ಹಾಗಾಗಿ ಓಕೆನಾ ಗೈಸ್, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಓಕೆ, ಈ ಥರ ಆಲ್ರೆಡಿ ಆಗಿದೆ ನಮ್ಮದು ಕಮ್ಮಿ ಮಾಡೋದು. ಸೊ ಫೈನಲಿ ನಮ್ಮ ವಿಡಿಯೋ ರೆಡಿ ಆಗಿದೆ ನೋಡಿ. ಎಷ್ಟು ಬೇಗ ಬಂದುಬಿಟ್ಟು ವಿಡಿಯೋ ರೆಡಿ ಆಯಿತು. ಇದು ಈಸಿ, ನೀವು ಈಸಿಲಿ ಬಂದುಬಿಟ್ಟು ಕ್ರಿಯೇಟ್ ಮಾಡ್ಬೋದು. ಓಕೆನಾ, ನೋಡಿ ಫೈನಲಿ ನಮ್ಮದು ರೆಡಿಯಾಗಿದೆ. ಈಗ ಸಿಂಪಲ್ ಏನು ಮಾಡಬೇಕು, ನಾವು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಬೇಕು. ಓಕೆನಾ, ಸೊ ಮ್ಯೂಸಿಕ್ನ ಒಂದು ಸಲ ಹಾಕಿ ತೋರಿಸ್ಬಿಡ್ತೀನಿ. ನಾನು ಯಾವುದೇ ಮ್ಯೂಸಿಕ್ ಡೌನ್ಲೋಡ್ ಮಾಡಿಟ್ಟಿಲ್ಲ. ನನ್ನ ಲೈಬ್ರರಿಯಲ್ಲಿ ಯಾವ ಮ್ಯೂಸಿಕ್ ಇದೆ ಅದನ್ನೇ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಇಲ್ಲಿ ಕೈನ್ ಮಾಸ್ಟರಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡೋದಂತ. ಕೆಲವೊಬ್ರಿಗೆ ಗೊತ್ತಿರಲ್ಲ, ಹಾಗಾಗಿ ಇಲ್ಲಿ ಸಿಂಪಲಿ ಆಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಸೊ ಒಂದು ನಿಮಿಷ ರೀ ಗೈಸ್. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಆಗುತ್ತೆ. ಸೊ ಫಸ್ಟು ನಾವು ಮ್ಯೂಸಿಕ್ನ ಆ್ಯಡ್ ಮಾಡಬೇಕು. ಸೊ ರಾಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಸಾಂಗ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಸಾಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನಾನು ಕೇಳ್ಕೊತಿದ್ದೀನಿ ಯಾವ ಸಾಂಗು. ನನ್ನ ಲೈಬ್ರರಿಯಲ್ಲಿ ಸಾಂಗ್ ಇಲ್ಲ, ನಾನು ಡೌನ್ಲೋಡ್ ಮಾಡಿ ಇಟ್ಟಿಲ್ಲ. ಸೊ ಇಲ್ಲಿ ಯಾವ್ದು ಅವೈಲೇಬಲ್ ಇದೆ ಅದನ್ನೇ ಹಾಕ್ಬಿಟ್ಟು ನಾನು ತೋರಿಸ್ತೀನಿ. ಓಕೆನಾ, ಇದು ಕೇಳ್ತೀನಿ, ಇದು ಚೆನ್ನಾಗಿಲ್ಲ ಅಷ್ಟು. ಓಕೆ, ಇದೂ ಅಷ್ಟೇ ಚೆನ್ನಾಗಿಲ್ಲ. ನಾನು ಬೇರೆ ಸಾಂಗ್ನ ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ. ಓಕೆ ಗೈಸ್, ನಾನು ಈ ಸಾಂಗ್ನೇ ಹಾಕಿದ್ದೀನಿ ಸೆಲೆಕ್ಟ್ ಮಾಡಿಕೊಂಡು. ನೋಡಿ ನಿಮ್ಗೊಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣುತ್ತಂತ. ನೋಡಿ ಈ ಥರ ವೀಡಿಯೋ ಬಂದುಬಿಟ್ಟು ಕ್ರಿಯೇಟ್ ಆಗಿದೆ. ನಮ್ಮ ಸಾಂಗ್ ಬಂದುಬಿಟ್ಟು ಇಷ್ಟೇ ಇದೆ. ಸೊ ಏನು ಮಾಡೋಣ, ಇದು ಸಾಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡುಪ್ಲಿಕೇಟ್ ಮಾಡಿಕೊಂಡು ಇನ್ನೊಂದು ಕಾಪಿ ಮಾಡ್ಕೊಳ್ಳೋಣ. ಅದನ್ನು ಇಲ್ಲಿ ಚೂರು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಪಕ್ಕದಲ್ಲಿ ತಗೊಬರೋಣ ಸ್ಕ್ರಾಲ್ ಮಾಡಿ. ಓಕೆನಾ, ಸೊ ಈ ಥರ ಇದಾದಮೇಲೆ ಸಿಂಪಲ್ಲಿ ನೋಡಿ ಈ ಥರ ಕಾಣುತ್ತೆ. ಸೊ ಓಕೆ ಗೈಸ್, ನೋಡಿದ್ರಲ್ಲ ಈ ಥರ ಸಾಂಗ್ನ ಆ್ಯಡ್ ಮಾಡೋದು ವಿಡಿಯೋದಲ್ಲಿ. ಓಕೆನಾ, ಸಿಂಪಲ್ ಇದನ್ನು ಏನು ಮಾಡೋಣ, ನಾವು ಸೇವ್ ಮಾಡೋಣ.
ಇದನ್ನು ಸ್ಕಿಪ್ ಮಾಡೋಣ. ಓಕೆನಾ, ಸ್ಕಿಪ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳೋಣ ನಮ್ಮ ವೀಡಿಯೋ. ಸೊ ನಾನು ಬಂದುಬಿಟ್ಟು ಕೈನ್ ಮಾಸ್ಟರಲ್ಲೇ ಎಡಿಟ್ ಮಾಡೋದು, ಹಾಗಾಗಿ ತೋರಿಸ್ತಾ ಇದ್ದೀನಿ ಕೈನ್ ಮಾಸ್ಟರಲ್ಲಿ. ನೀವು ಬಂದುಬಿಟ್ಟು ವಿ ಎನ್ನಲ್ಲೂ ಈಸಿಲಿ ಎಡಿಟ್ ಮಾಡ್ಬೋದು, ಇನ್ ಶಾರ್ಟಲ್ಲೂ ಈಸಿಲಿ ಎಡಿಟ್ ಮಾಡ್ಬೋದು. ಅದರಲ್ಲಿ ನಿಮಗೆ ಯಾವುದೇ ವಾಟರ್ ಮಾರ್ಕ್ ಸಿಗೋಲ್ಲ. ಈಸಿಲಿ ಅಲ್ಲಿ ನೀವು ಬಂದುಬಿಟ್ಟು ಎಡಿಟ್ ಮಾಡ್ಬೋದು. ನಿಮಗೆ ನನಗೆ ಕೈನ್ ಮಾಸ್ಟರಲ್ಲಿ ಗೊತ್ತಾಗ್ತಿಲ್ಲ, ನೆಕ್ಸ್ಟ್ ಟೈಮ್ ನೀವು ಎಡಿಟ್ ಮಾಡಬೇಕಿದ್ರೆ ಬೇರೆ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡಿ ಅಂತ ಕಮೆಂಟಲ್ಲಿ ಹಾಕಿ, ನಾನು ಬೇರೆ ಅಪ್ಲಿಕೇಶನಲ್ಲೇ ಎಡಿಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಓಕೆನಾ ಗೈಸ್? ಓಕೆ, ಅದಾದಮೇಲೆ ನೋಡಿ ನಾವು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಸಾಂಗ್ ಬಂದುಬಿಟ್ಟು ಯಾವ ಥರ ಸೆಲೆಕ್ಟ್ ಮಾಡೋದಂತ, ಇಲ್ಲಿ ಸಿಂಪಲಿ ಕೆಳಗಡೆ ಸಾಂಗ್ದು ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯೂಸ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಶೋ ಆಗುತ್ತೆ. ಇಲ್ಲಿ ಸಿಂಪಲಿ ಸ್ವಲ್ಪ ಲೋಡಿಂಗ್ ತಗೊಳ್ಳುತ್ತೆ. ಓಕೆನಾ, ನಮ್ಮದು ವಿಡಿಯೋ ಆ್ಯಡ್ ಆಗೋದಕ್ಕೆ. ಸೊ ಸಾಂಗ್ ನಿಮಗೆ ಶಾರ್ಟ್ಸ್ ನೋಡ್ತಿರ್ಬೇಕಿದ್ರೆ ಯಾವುದಾದ್ರೂ ಸಾಂಗ್ ಇಷ್ಟ ಆಗಿದೆ ಹಂಗೆ ಸೇವ್ ಮಾಡಿ ಇಟ್ಕೊಂಡು ನೀವು ಅದೇ ಸಾಂಗ್ನ ಯೂಸ್ ಮಾಡ್ಬೋದು. ಇಲ್ಲಿ ಪಿಕ್ಚರ್ ಗ್ಯಾಲರಿದು ತೋರಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನಾವೇನು ವಿಡಿಯೋ ಡೌನ್ಲೋಡ್ ಮಾಡಿದ್ದೀವಿ ಅದು ಬಂದಿದೆ ನೋಡಿ ಈ ಥರ. ಸೊ ಓಕೆನಾ ಗೈಸ್, ನೋಡಿದ್ರಲ್ಲ ಅದೇ ಥರ ಬಂದುಬಿಟ್ಟು ನೀವು ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೋದು. ಶಾರ್ಟ್ಸಿಂದ ತೊಗೋಬೋದು ನೀವು ಸಾಂಗ್ಸ್ನ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಅಕಾರ್ಡಿಂಗ್. ಅದಾದಮೇಲೆ ಸಿಂಪಲಿ ನಾವಿಲ್ಲಿ ನೆಕ್ಸ್ಟ್ ಮಾಡಿಬಿಟ್ಟು ಪೋಸ್ಟ್ ಮಾಡೋದು ನೋಡಿ ಈ ಥರ ಕಾಣುತ್ತೆ ನಿಮಗೆ. ಸೊ ನೋಡಿದ್ರಲ್ಲ ಗೈಸ್, ಇದೇ ಥರ ನೀವೇನು ಕ್ರಿಯೇಟ್ ಮಾಡಿ ಹಾಕಿ ನಿಮಗೆ ಸಾಂಗು ನೀವು ಶಾರ್ಟ್ಸಲ್ಲೂ ಬೇಕಿದ್ದರೆ ಹೋಗಿ ತೊಗೋಬೋದು. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.